ನಮಸ್ಕಾರ. 1974 ಶ್ರೀನಿವಾಸ ಕಲ್ಯಾಣ ಸಿನಿಮಾ ಬಿಡುಗಡೆಯಾಗಿತ್ತು. ಸೊ ಆ ಚಿತ್ರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗೀತೆಗೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯನ್ನು ಕೊಟ್ಟಿದ್ದರು. ಆ ಗೀತೆಯನ್ನು ಹಾಡಿದರು. ಚಂದ್ರಶೇಖರ್ ಅನ್ನುವಂತಹ ಒಬ್ಬ ಅಮೋಘವಾಗಿರ್ತಕ್ಕಂಥ ಕಲಾವಿದ ಆ್ಯಕ್ಟಿಂಗ್ ಮಾಡಿದ್ದ. ಸೊ ಆ ಒಂದು ಇಡೀ ಸಿನಿಮಾನ ಎತ್ಕೊಂಡು ಹೋಗುವಂತಹ ಒಂದು ಗೀತೆ ಅದು. ಮ್ಯೂಸಿಕ್ ಡೈರೆಕ್ಟರ್ ರಾಜನ್ ನಾಗೇಂದ್ರ ಅವರು ಹಾಡನ್ನು ಸಂಯೋಜನೆ ಮಾಡಿದರು. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅದ್ಭುತವಾಗಿ ಹಾಡನ್ನು ಹಾಡಿದರು. ಸೊ ಹಾಡು ರೆಕಾರ್ಡ್ ಆಗುತ್ತೆ. ಹಾಡು ರೆಕಾರ್ಡ್ ಆದ ಮೇಲೆ ರಾಜನ್ ನಾಗೇಂದ್ರ ಅವರು ಆ ಹಾಡನ್ನು ಅಣ್ಣವ್ರಿಗೆ ಕೇಳಿಸ್ತಾರೆ ಟೇಪ್ ರೆಕಾರ್ಡ್ರಲ್ಲಿ ಹಾಕಿ. ಸೊ ಅಣ್ಣವರು ಆ ಹಾಡನ್ನು ಕೇಳಾದಮೇಲೆ ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಅವರ ಬಳಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ತಾರೆ. ಯಾಕೋ ನನಗೆ ಈ ಹಾಡಲ್ಲಿ ಆ ಭಾವ ಅಷ್ಟು ಇನ್ನೂ ಬರಬೇಕಾಗಿತ್ತು. ಸೊ ಯಾಕೋ ಚೂರು ಕಡಿಮೆ ಅನ್ನಿಸ್ತಾ ಇದೆ. ಸೊ ತಾವು ದಯವಿಟ್ಟು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಕರೆಸಿ ಈ ಗೀತೆಯನ್ನು ಮತ್ತೊಂದು ಸತಿ ಹಾಡಿಸ್ತೀರಾ ಅಂತ ಕೇಳ್ತಾರೆ. ಸೊ ಅನ್ನೋರು ಕೇಳಿದ ತಕ್ಷಣ ರಾಜನ್ ನಾಗೇಂದ್ರ ಅವರು ಒಪ್ಕೊಳ್ತಾರೆ. ಸರಿ ಸರ್, ನಾವು ಕರೆಸ್ತೀವಿ ಅಂಥೇಳಿ ಒಂದು ಫೋನ್ ಮಾಡಿ ಅನ್ನೋರು ಹೀಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ, ನೀವು ಬರಬಹುದಾ ಅಂತ ಹೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಕರೀತಾರೆ. ಅಫ್ಕೋರ್ಸ್ ಅನ್ನೋರು ಕರೀತಿದ್ದಾರೆ ಅಂಥೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಮತ್ತೆ ಸ್ಟುಡಿಯೋಗೆ ಬರ್ತಾರೆ. ಸ್ಟುಡಿಯೋಗೆ ಬಂದಾದಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಅನ್ನೋರಿ, ನೀವು ಆ ಹಾಡನ್ನು ಹೇಗೆ ಕೇಳಿದ್ರಿ ಅಂತ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ, ಇಲ್ಲ ಈ ಟೇಪ್ ರೆಕಾರ್ಡ್ರಲ್ಲಿ ಹಾಕಿ ಕೇಳಿಕೊಂಡೆ ಅಂತ. ಸೊ ಒಂದು ಬಾರಿ ಈ ಹಾಡನ್ನು ತಾವು ಸ್ಟುಡಿಯೋ ಒಳಗಡೆ ಕೇಳ್ತೀರಾ ಅಂತೇಳಿ. ಸರಿ, ಓಕೆ ಅಂತ ಒಪ್ಕೊಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಒಪ್ಕೊಳ್ತಾರೆ. ಎಲ್ಲರೂ ಕೂಡ ಸ್ಟುಡಿಯೋದ ಒಳಗಡೆ ಹೋಗ್ತಾರೆ. ಹಾಡು ಪ್ಲೇ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡನ್ನು ಕೇಳ್ತಾ ಆಸ್ವಾದಿಸ್ತಾ ಕಣ್ಣು ಮುಚ್ಕೊಳ್ತಾರೆ. 5 ನಿಮಿಷದ ಹಾಡು ಮುಗಿಯುವಷ್ಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಹಾಡು ಮುಗಿದ ತಕ್ಷಣವೇ ಎದ್ದು ನಿಲ್ತಾರೆ. ಎದ್ದು ನಿಂತು ಎಸ್ ಪಿ ಬಿ ಅವರ ಎರಡೂ ಕೈಗಳನ್ನು ಹಿಡ್ಕೊಂಡು ನಾನು ನಿಮಗೆ ತೊಂದರೆ ಕೊಟ್ಟೆ, ದಯವಿಟ್ಟು ಕ್ಷಮಿಸಿ. ಇಷ್ಟು ಚೆನ್ನಾಗಿ ನೀವು ಹಾಡಿದ್ದೀರಿ, ಅದಕ್ಕೆ ಭಾವ ತುಂಬಿದ್ದೀರಿ, ಅದು ನನ್ನ ಕರ್ಣಗಳಿಗೆ ಹೋಗಲಿಲ್ಲ. ಸೊ ಹೀಗಾಗಿ ನಿಮ್ಮನ್ನು ವಾಪಸ್ ಕರೆಸಿ ನಿಮಗೆ ತೊಂದರೆಯನ್ನು ಕೊಟ್ಟೆ ಅಂಥೇಳಿ ಎರಡೂ ಕೈಗಳನ್ನು ಹಿಡಿದು ಕೇಳ್ಕೊಳ್ತಾರೆ. ಸೊ ಈ ಸನ್ನಿವೇಶವನ್ನು ಬಹಳಷ್ಟು ಕಡೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಂಚಿಕೊಂಡಿದ್ದಾರೆ. ವೇದಿಕೆಗಳಲ್ಲಿ, ಅವರ ಕೆಲವು ಇಂಟರ್ವ್ಯೂಗಳಲ್ಲಿ ಹಂಚಿಕೊಂಡಿದ್ದಾರೆ. ಆ ಹಾಡು ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ഇരുಳು ಮುಗಿಯದೇ ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ഇരുಳು ಮುಗಿಯದೇ ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲದೆಯ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ
ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಈ ಹಾಡು ಯಾಕೆ ಅವರು ಸಂಗೀತ ಲೋಕದಲ್ಲಿ ಅಥವಾ ಕಲಾತ್ಮಕ ಬದುಕಿನಲ್ಲಿ ಇಬ್ಬರೂ ಮೇರು ಸ್ಥಾನಕ್ಕೆ ಹೋದರು ಅಂದರೆ, ಅಷ್ಟು ದೊಡ್ಡ ನಟರಾಗಿದ್ದರೂ ಕೂಡ ರಾಜ್ಕುಮಾರ್ ಅವರು ನಾನು ಎಸ್ ಪಿ ಬಿ ಅವರಿಗೆ ತೊಂದರೆ ಕೊಟ್ಟೆ ಅನ್ನೋದು ಮನಸ್ಸಿನಲ್ಲಿ ಕಾಡ್ತು. ಅದಕ್ಕೋಸ್ಕರ ಎರಡೂ ಕೈಗಳನ್ನು ಹಿಡಿದು ಕ್ಷಮೆ ಅಂದರೆ ಲಿಟ್ರಲಿ ನಿಮಗೆ ತೊಂದರೆ ಕೊಟ್ಟೆ, ಅದು ಒಂದು ರೀತಿಯಲ್ಲಿ ಕ್ಷಮಿಸಿ ಅನ್ನುವಂಥ ಮನೋಭಾವ ಅಥವಾ ಕ್ಷಮೆ ಕೇಳಿದ್ರು ಅವರು. ಅದಕ್ಕೆ ಅವರು ದೊಡ್ಡವರಾದರೆ, ಈ ಕಡೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಗಿನ ಕಾಲದಲ್ಲಿ ಅವರಿಗೆ ಸಾಕಷ್ಟು ಅವಕಾಶಗಳಿತ್ತು. ಆಮೇಲೆ ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಬಂದು ಆ ಹಾಡಿಗೆ ನ್ಯಾಯ ಒದಗಿಸ್ಬೇಕು ಅಂತ ವಾಪಸ್ ಬಂದು ಮತ್ತೆ ಆ ಹಾಡನ್ನು ರಾಜ್ಕುಮಾರ್ ಅವರಿಗೆ ಕೇಳಿಸಿ ಮನದಟ್ಟು ಮಾಡಿದ್ರು. ಸೊ ಆ ಕಾರಣಕ್ಕಾಗಿ ಇಬ್ಬರು ಕೂಡ ಮೇರು ಪರ್ವತಗಳಾದರು. ಸೊ ನಮ್ಮಂಥ ಎಷ್ಟೋ ಕಲಾವಿದರುಗಳಿಗೆ, ಸಂಗೀತ ನಿರ್ದೇಶಕರಿಗೆ ಅಥವಾ ಹಾಡೋರಿಗೆ, ಆ್ಯಕ್ಟಿಂಗ್ ಮಾಡೋರಿಗೆ ಇಬ್ಬರು ಕೂಡ ದೊಡ್ಡ ಮಾದರಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಕೆಲವೊಂದಿಷ್ಟು ಹಾಡುಗಳನ್ನು, ಕೆಲವೊಂದಿಷ್ಟು ಹಾಡಿನ ಸನ್ನಿವೇಶಗಳನ್ನು, ಅದರ ಹಿಂದಿನ ಕಥೆಗಳನ್ನು ನಿಮ್ಮ ಮುಂದೆ ತರುವಂಥ ಸಣ್ಣ ಪ್ರಯತ್ನ ಮಾಡ್ತೀನಿ. ಈ ಮಾಹಿತಿ ಮತ್ತು ಹಾಡು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.